ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂದರೆ ಒಂದು ವಿಶೇಷ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೀವಿ, ನೀವು ನಮ್ಮ ಜೊತೆ ಬನ್ನಿ. ಅಭಿಮಾನಿಗಳೇ ನಮ್ಮನೆ ದೇವ್ರು, ನಿಮ್ಮಿಂದಾನೆ ನಮ್ಮೆದೆ ಉಸಿರು. ಅಭಿಮಾನಿಗಳೇ ನೋಡಿ ಗೈಸ್, ಅಲ್ಲಿಂದ ಹೊರಟ ಮೇಲೆ ನಮ್ಮ ಮಕ್ಕಳು ನಮ್ಮ ಮಿಸ್ಸಸ್ಸು ಬಲೆ ಹಾಕ್ಸ್ಕೋಬೇಕು ಅಂದರು. ಅದಕ್ಕೋಸ್ಕರ ಸೂಲು ಬೆಲೆಗೆ ಒಂದು ಅಂಗಡಿಗೆ ಬಂದ್ವಿ ಬಲೆ ಹಾಕ್ಸ್ಕೊಳ್ಳೋಕ್ಕೆ. ಇಲ್ಲಿ ತುಂಬ ಚೆನ್ನಾಗಿ ಆಗ್ತಾರೆ ಬಲೆ, ತುಂಬ ನೀಟಾಗಿ ಪರ್ಫೆಕ್ಟಾಗಿ ಆಗ್ತಾರೆ. ರೀಸನಬಲ್ ರೇಟ್ ಇರುತ್ತೆ. ನಮ್ಗೆ ಯಾವುದು ಬೇಕೋ ಅದನ್ನು ನಾವು ಅವರೇ ಚಾಯ್ಸ್ ಮಾಡಿ ಬಲೆ ಹಾಕ್ತಾರೆ. ನೋಡಿ, ನನ್ನ ಚಿಕ್ಕ ಮಗಳಿಗೆ ಒಂದು ಕೈಗೆ ಹಾಕಿದ್ದಾರೆ, ಇನ್ನೊಂದು ಕೈಗೆ ಹಾಕ್ತಾಯಿದ್ದಾರೆ. ನೋಡಿ, ನನ್ನ ಚಿಕ್ಕ ಮಗಳಿಗಾಯಿತು. ಆಮೇಲೆ ಇವಾಗ ನಮ್ಮ ಮಿಸ್ಸಸ್ ಹಾಕ್ಸ್ಕೊತಾ ಇದ್ದಾರೆ. ನಮ್ಮ ಮಿಸ್ಸಸ್ಗಂತೂ ತುಂಬ ಖುಷಿಯಾಗುತ್ತೆ ಇಲ್ಲಿ ಬಲೆ ಹಾಕ್ಸ್ಕೊಳ್ಳೋಕ್ಕೆ. ಎಲ್ಲಿ ಸುಮಾರು ಜಾಗಕ್ಕೆ ಹೋದ್ವಿ, ಎಲ್ಲೂ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಬಟ್ ಈ ಅಂಗಡಿಯಲ್ಲಿ ಸುಮಾರು ಒಂದೂವರೆ ವರ್ಷ ಮುಂಚೆ ಒಂದು ಸರಿ ಹಾಕ್ಸಿದ್ದೆ. ಅದಾದಮೇಲೆ ಪ್ರತಿ ಸರಿ ಇವರು ಇಲ್ಲೇ ಬರ್ತಾರೆ. ಅಟ್ಲೀಸ್ಟ್ 3-4 ತಿಂಗಳಿಗೊಂದು ಸರಿ ಬಂದು ಇವ್ರ ಹತ್ರ ಬಲೆ ಹಾಕ್ಸ್ಕೊಂಡು ಹೋಗ್ತಾರೆ. ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಬಲೆಗಳು ಹಾಕ್ತಾರೆ. ಏನೂ ತೊಂದರೆ ಆಗದಿರ, ಕೈಗೇನು ತೊಂದರೆ ಆಗದಿರ ಒಳ್ಳೆ ಚಾಯ್ಸ್ ಮಾಡಿ ಕೈಗೆ ತಕ್ಕಂಗೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಲೆ ಹಾಕ್ತಾರೆ ಗೈಸ್. ನೀವು ಎಲ್ಲನ ಹತ್ತಿರದಲ್ಲಿದ್ದರೆ, ಸೂಲ್ಬಿಲ್ಲಿ ನಿಯರ್ ಇದ್ದರೆ ಇಲ್ಲಿ ಬಂದು ಬಲೆ ಹಾಕ್ಸ್ಕೊಳ್ಳಿ. ನೋಡಿ, ಒಂದು ಕೈಗೆ ಪೂರ್ತಿ ಆಯಿತು, ಇನ್ನೊಂದು ಕೈಗೆ ಹಾಕಬೇಕು. ಖುಷಿ ನೋಡಿ, ಹಿಂಗೆ ಖುಷಿಯಾಗಿದ್ದಾರೆ, ಬಲೆ ಹಾಕ್ತಾಯಿದ್ದಾರೆ. ನನ್ನ ದೊಡ್ಡ ಮಗಳು ಆವಾಗಲೇ ಮುಂಚಿತವಾಗಿ ಹಾಕ್ಸ್ಕೊಂಡಿದ್ಲು. ಇವಾಗ ನಮ್ಮ ಮಿಸ್ಸಸ್ಸು ಚಿಕ್ಕ ಮಗಳಾಯಿತು, ನಮ್ಮ ಮಿಸ್ಸಸ್ ಹಾಕ್ಸ್ಕೊತಾ ಇದ್ದಾರೆ. ಅದಾದಮೇಲೆ ನಮ್ಮ ತಂಗಿ ಒಬ್ಬರು, ಆಮೇಲೆ ನಮ್ಮ ಮನೆಯಲ್ಲಿ ಒಬ್ಬ ಅಜ್ಜಿ ಇದ್ದಾರೆ. ಅಜ್ಜಿಗೆ ಎಲ್ಲರಿಗೂ ಬಲೆ ಹಾಕ್ಸ್ಕೊಂಡು ಮುಂದಿನ ಜರ್ನಿ ಸ್ಟಾರ್ಟ್ ಮಾಡ್ತೀವಿ. ನೋಡಿ, ಬಲೆ ಹಾಕ್ಸ್ಕೊಂಡು ಎಷ್ಟು ಕ್ಯೂಟಾಗಿ ಕೂತವ್ರು ಇಬ್ಬರು ಮಕ್ಕಳು. ಒಬ್ಬರು ಕಪ್ಪು ಬಲೆ ಹಾಕ್ಸವ್ರೆ, ಒಬ್ಬರು ಗ್ರೀನ್ ಹಾಕ್ಸವ್ರೆ. ಇವಾಗ ಮತ್ತೆ ನಮ್ಮ ಮಿಸ್ಸಸ್ಸು ಗ್ರೀನ್ ಹಾಕ್ಸ್ಕೊತಾ ಇದ್ದಾರೆ. ತುಂಬ ಖುಷಿಯಾಗುತ್ತೆ ಗೈಸ್. ಏನಿದ್ರೂ ಈ ಥರ ಸಂತೋಷವಾಗಿ ಖುಷಿಯಾಗಿ ಒಂದು ಫ್ರೆಂಡ್ಲಿ ಥರ ಗಲಾಟೆಗಳು ಮಾಡ್ದಿರ, ಜಗಳ ಮಾಡ್ದಿರ, ನಮ್ಮ ಕೈಯಲ್ಲಿ ಇದ್ದಷ್ಟನ್ನು ನಾವು ಖರ್ಚು ಮಾಡಿಕೊಂಡು ತುಂಬ ಖುಷಿಯಾಗಿ ನಾವು ಎಲ್ಲೇ ಹೋದರೂ ಜರ್ನಿ ಮಾಡ್ತೀವಿ, ಎಲ್ಲೇ ಹೋದರೂ ಖುಷಿಯಾಗಿ ಹೋಗ್ತೀವಿ. ಯಾವುದೇ ಕಾರಣಕ್ಕೂ ನಾವು ಜಗಳ ಮಾಡೋದಾಗಲಿ, ಕಿತ್ತಾಡೋದಾಗಲಿ ಇದೆಲ್ಲ ಯಾವುದು ನಾವು ಮಾಡಲ್ಲ. ಆಯಿತಾ? ಈ ಬಲೇಸು ಶಾಪ್ದ ಅಡ್ರೆಸ್ ಬಂದುಬಿಟ್ಟು ಸೂಲ್ಬೆಲೆಯಲ್ಲಿ ಪೊಲೀಸ್ ಸ್ಟೇಷನ್ ಹತ್ರ ಒಂದು ಚಿಕ್ಕದ ಆಂಜನೇಯ ಸ್ವಾಮಿ ಟೆಂಪಲ್ ಇದೆ. ಅದರ ಎದುರುಗಡೆ ಇವರ ಅಂಗಡಿ ಇದೆ. ಟೋಟಲ್ 2 ಅಂಗಡಿ ಇದೆ. 2 ಅಂಗಡಿಯಲ್ಲೂ ತುಂಬ ಚೆನ್ನಾಗಿ ಅದ್ಭುತವಾಗಿ ಬಲೆ ಹಾಕಿಸ್ತಾರೆ. ಯಾವತ್ತೇ ಆಗಲಿ ನೀವೇನೇ ನಿಯರೆಸ್ಟ್ ಇದ್ದರೆ ಬಂದು ಇವ್ರ ಅಂಗಡಿಯಲ್ಲಿ ಬಲೆನ ಹಾಕ್ಸ್ಕೊಳ್ಳಿ. ತುಂಬ ಖುಷಿ ಆಗ್ತೀರ. ಮತ್ತೆ ಪದೇ ಇಲ್ಲಿ ಬಂದು ಹಾಕ್ಸ್ಕೋಬೇಕು ಅನ್ನೋದು ಖುಷಿ ಬರುತ್ತೆ ನಿಮಗೆ. ಮುಂದಿನ ವೀಡಿಯೋವರೆಗೂ ಹೋಗೋಣ, ಜರ್ನಿ ಮಾಡೋಣ. ನಮಗಂತೂ ತುಂಬ ಖುಷಿ ಆಗ್ತದೆ. ತುಂಬ ದಿನ ಆಯಿತು ಲಾಂಗ್ ಟ್ರಿಪ್ ಹೋಗಿ. ಇವತ್ತು ಹೊರಟಿದ್ದೀವಿ. ಒಂದು ಮದುವೆಗೆ ಕಾರ್ಡ್ ಕೊಟ್ಟಿದ್ದರು, ಪಾಪ ಮಂತ್ರಾಲಯದಿಂದ ಬಂದು ಕಾರ್ಡ್ ಕೊಟ್ಟಿದ್ದರು. ಅದಕ್ಕೋಸ್ಕರ ಮದುವೆಗೆ ಎಲ್ಲರೂ ರೆಡಿಯಾಗಿ ಮದುವೆಗೆ ಹೋಗ್ತಾಯಿದ್ದೀವಿ. ಮಂತ್ರಾಲಯ ತಲುಪಿದ ಮೇಲೆ ನಾನು ಇನ್ನೂ ಏನೇನು ಅಲ್ಲಿ ಯಾವ ಥರ ಪ್ಲೇಸ್ಗಳಿದ್ದಾವೆ, ಎಲ್ಲಿ ಹೋಗ್ತೀವಿ, ಎಲ್ಲಿ ಬರ್ತೀವಿ ಅಂತೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ಹಾಗೆ ಹೋಗ್ತಾ ನಡಿ ರೋಡಲ್ಲಿ ಎಲ್ಲಿ ಟೀ ಶಾಪಲ್ಲಿ ಮತ್ತು ಊಟ ಎಲ್ಲಿ ಮಾಡ್ತೀವಿ, ಊಟ ಇನ್ನೂ ಮಾಡಿಲ್ಲ, ಊಟ ಮಾಡಬೇಕು, ಊಟ ಮಾಡೋದನ್ನು ಸಹ ಇದರಲ್ಲಿ ವಿಡಿಯೋ ತೋರಿಸ್ಕೊಂಡು ಹೋಗ್ತೀನಿ. ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅನಿಸುತ್ತೆ. ಏನನ್ನ ತಪ್ಪುಗಳಿದ್ದರೆ ವಿಡಿಯೋ ಕಮೆಂಟ್ಸ್ ಮೂಲಕ ತಿಳಿಸ್ಕೊಡಿ. ಬನ್ನಿ ಗೈಸ್, ಹೋಗೋಣ. ಗೈಸ್, ಟೈಮ್ 11:50. ಇವಾಗ ಊಟಕ್ಕೆ ನಿಲ್ಸಿದ್ದೀವಿ. ಇಲ್ಲಿ ಯಾವುದು ವೆಜ್ ಹೋಟ್ಲ್ ಸಿಗಲಿಲ್ಲ, ಅದಕ್ಕೋಸ್ಕರ ಪರೋಟ ಚಪಾತಿಗೆ ತಿಂತಾಯಿದ್ದೀವಿ. ಆ ಹೋಟ್ಲ್ ಯಾವುದು ಅಂತ ತೋರಿಸ್ಕೊಡ್ತೀನಿ. ಹೈವೇ ಪಕ್ಕದಲ್ಲೇ ನೋಡಿ ಲೈಕ್ ಹೋಟ್ಲ್ ಹೆಸರು. ಈ ಹೋಟ್ಲಿಗೆ ಬಂದಿದ್ದೀವಿ. ಒಳ್ಳೆ ಮಂಚಿಗೆ ಹಾಕಿ ಒಂದೊಂದು ಮಂಚದ ಮೇಲೆ ಇಬ್ಬರಿಬ್ಬರು ಎಷ್ಟು ಚೆನ್ನಾಗಿ ಕೂತು ತಿಂತಾಯಿದ್ದೀವಿ ನೋಡಿ ಗೈಸ್. ಚಪಾತಿ, ಪುಲ್ಕ
ಮತ್ತು ದಾಲ್ ಫ್ರೈ ಇಷ್ಟು ತಿಂದು ಮತ್ತೆ ಮುಂದೆ ಎಲ್ಲಿ ನಿಲ್ಲಿಸ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ ಗೈಸ್. ಬನ್ನಿ ಹೋಗೋಣ. ನೋಡಿ ಗೈಸ್, ಓಲ್ಡ್ ಈಸ್ ಗೋಲ್ಡ್ ಗಾಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ನೋಡಿ ಗೈಸ್. ಯಾವುದು ಒಂದು ಹೇಳ್ದೆ ಅಲ್ವಾ ಅವಾಗೆ ಸೀಕ್ರೆಟಾಗಿ ಇಕ್ಕಿದ್ದೆ. ಯಾವುದು ಅಂದರೆ ಮಂತ್ರಾಲಯಕ್ಕೆ ಬಂದಿದ್ದೀವಿ. ರಾಯರ ದರ್ಶನ ನಿಮಗೆ ತೋರಿಸ್ತೀವಿ. ನೋಡಿ ಗೈಸ್, 2 ತಿಂಗಳಾಯಿತು ಮಂತ್ರಾಲಯಕ್ಕೆ ಬಂದು. ನಾವು ಮತ್ತೆ ದರ್ಶನಕ್ಕೆ ಒಬ್ಬ ವ್ಯಕ್ತಿ ಮೂಲಕ ಬಂದಿದ್ದೀವಿ. ಯಾಕಂದರೆ ಅವ್ರ ತಮ್ಮಂದು ಮದುವೆ ಇದೆ. ಮದುವೆ ನೋಡಿಕೊಂಡು ಆಮೇಲೆ ಅಪ್ಪನ ದರ್ಶನ ಮಾಡಿಕೊಂಡು ಅಂತ ಹೇಳ್ಬಿಟ್ಟು ಮಂತ್ರಾಲಯಕ್ಕೆ ಬಂದಿದ್ದೀವಿ. ಆದಷ್ಟು ನಮ್ಮ ಕೈಯಲ್ಲಾದಷ್ಟು ರಾಯರ ದರ್ಶನ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತೀವಿ. ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಮುಖ್ಯ ದ್ವಾರ. ನೋಡಿ ಗೈಸ್, ಜನ ಇವತ್ತು ನಿನ್ನೆ ಗುರುವಾರ, ಇವತ್ತು ಶುಕ್ರವಾರ, ಜನ ತುಂಬ ಜನ ಇದ್ದಾರೆ. ಎಷ್ಟು ಕಾರುಗಳು, ಎಷ್ಟು ಜನ ಇದ್ದಾರೆ. ಬೆಳಗ್ಗೆ ನೋಡೋಣ, ನಾವಿಲ್ಲಿ ರೀಚ್ ಆಗೋ ಅಷ್ಟಾಗಿ 4 ಗಂಟೆ ಆಯಿತು. ನೋಡೋಣ ಮುಂದಕ್ಕೆ ಏನೇನಾಗುತ್ತೋ ನೀವೇ ಕಣ್ಣಾರ ನೋಡ್ಕೊಂಬನ್ನಿ. ನೋಡಿದ್ರಲ್ಲ ಗೈಸ್, ನಿನ್ನೆ ಗುರುವಾರ ಎಲ್ಲಿ ಬಂದ್ವಿ, ದೇವಸ್ಥಾನಕ್ಕೆ ಬಂದಿದ್ವಿ, ಎಲ್ಲಿ ಟೀ ಕಾಫಿಗೆ ಎಲ್ಲಿ ನಿಲ್ಲಿಸಿದ್ದೆ, ಊಟಕ್ಕೆ ಎಲ್ಲಿ ನಿಲ್ಲಿಸಿದ್ದೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಇದು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 2 ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ದಯವಿಟ್ಟು ವಿಡಿಯೋ ಕಂಟಿನ್ಯೂ ಆಗಿ ನೋಡಿ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ತಪ್ಪದೆ ಕ್ಲಿಕ್ ಮಾಡಿ. ಅದೇ ಥರ ಕಮೆಂಟ್ಸ್ ಮಾಡೋದನ್ನು ಮಾತ್ರ ಮರಿಬೇಡಿ ಗಾಯ್ಸ್. ಬನ್ನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ.